ನಮಸ್ತೆ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಂತಹ ಜನಗಳಿಂದ ಪ್ರೀತಿಯನ್ನು ಬಯಸಬೇಡಿ. ಅಂದರೆ ಯಾರೆಲ್ಲ ನಮ್ಮ ಪ್ರೀತಿಗೆ ಅರ್ಹರಲ್ಲ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಬನ್ನಿ ಅದರ ಬಗ್ಗೆ ಮಾತಾಡುವ. ಪ್ರೀತಿಯ ಆರಂಭ ಯಾರಿಗೂ ಗೊತ್ತಿರೋದಿಲ್ಲ, ಅಂತ್ಯ ಮಾತ್ರ ಗೊತ್ತಿರುತ್ತೆ. ಅಂದರೆ ಎಲ್ಲರಿಗೂ ಒಂದಲ್ಲ ಒಂದು ಟೈಮಲ್ಲಿ ಪ್ರೀತಿ ಆಗಿರುತ್ತೆ, ಆದರೆ ಅದು ಆರಂಭ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಯಾಕೆ ಅಂದರೆ ಅದು ಯಾವ ಕ್ಷಣದಲ್ಲಿ ನಮಗೆ ಒಬ್ಬರ ಮೇಲೆ ಪ್ರೀತಿ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗಿಲ್ಲಿ ಆರಂಭದ್ದು ಬೇಡ, ಅದು ಎಲ್ರಿಗೂ ಗೊತ್ತಿರ್ಬೋದು. ಹೇಗೋ ಒಂದು ಹುಡುಗಿ ಕಡೆಯಿಂದನೂ ಹುಡುಗನ ಕಡೆಯಿಂದನೂ ಪ್ರೀತಿ ಆಗಿಬಿಡುತ್ತೆ. ಒಬ್ರಿಗೊಬ್ಬರು ಪರಸ್ಪರ ಹೇಳ್ಕೊತಾರೆ, ನಂತರ ಶುರುವಾಗೋದೇ ಪ್ರೀತಿ ಅಲ್ವಾ. ಮೊದಲಿಗೆ ಪ್ರೀತಿ ಎಲ್ಲನೂ ನಮಗೆ ಚೆಂದನೇ ಕಾಣಿಸುತ್ತೆ. ಅಂದರೆ ಅವರು ಯಾವ ಥರ ಅಂತ ನಮಗೆ ಗೊತ್ತಿರೋದಿಲ್ಲ. ನಮಗೆ ಬೇಕಾದ ಥರ ಅವರು ಇರ್ತಾರೆ. ನಾವು ಏನು ಹೇಳಿದರೂ ಅವರು ಕೋಪ ಮಾಡಿಕೊಳ್ಳಲ್ಲ. ಹಾಗೆ ನಮಗೆ ಟೈಮ್ ಕೊಡ್ತಾರೆ, ನಮ್ಮಲ್ಲಿ ಫೋನಲ್ಲೂ ಮಾತಾಡ್ತಾರೆ, ಎಲ್ಲನೂ ಇರುತ್ತೆ. ಆದರೆ ಅವರ ಮುಖವಾಡ ನಂತರ ನಮಗೆ ಗೊತ್ತಾಗುವಂಥದ್ದು. ಎಂಥವರನ್ನೆಲ್ಲ ನಾವು ಪ್ರೀತಿ ಮಾಡಬಾರ್ದಂದರೆ, ನನ್ನ ಪ್ರಕಾರ ಹೃದಯವೇ ಇಲ್ಲದ ಜನ ಇರ್ತಾರೆ ನೋಡಿ. ಹೃದಯವೇ ಇಲ್ಲ ಅಂದರೆ ಏನು? ನಿಮಗೀಗ ಒಂದು ಹುಷಾರಿರಲ್ಲ, ನೀವೊಂದು ಹುಷಾರಿಲ್ಲದೆ ಮಲಗಿರ್ತೀರ. ಆ ಟೈಮಿಗೆ ಅವರು ನಿಮಗೆ ಕಾಳಜಿ ಮಾಡಲ್ಲ. ನೀವು ಅವರಿಗೆ ಹುಷಾರಿಲ್ಲದಾಗ ತುಂಬಾ ಕೇರ್ ತಗೊಂಡಿರ್ತೀರಾ, ತುಂಬಾ ಕೇಳ್ತಾ ಇರ್ತೀರಾ. ಆದರೆ ಅವರು ಹೇಳೋದು ಇಷ್ಟೇ, ನಿಮಗೆ ಹುಷಾರಿಲ್ಲ ಅಂದರೆ, ಹೌದಾ ಹುಷಾರಿಲ್ವಾ, ಟ್ಯಾಬ್ಲೆಟ್ ತಗೋ, ನಿದ್ದೆ ಮಾಡು, ರೆಸ್ಟ್ ಮಾಡು, ಅಷ್ಟೇ. ಆ ಟೈಮಲ್ಲಿ ಅವರಿಗೆ ಯಾವುದೇ ಫೀಲಿಂಗ್ಸ್ ಇರಲ್ಲ. ಅವರವರ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಎಲ್ಲೂ ಅವರು ಎಂಜಾಯ್ ಮಾಡ್ತಿದ್ದಾರೆ. ಇಂಥವರನ್ನು ಯಾವತ್ತೂ ನಿಮ್ಮ ಪ್ರೀತಿಗೆ ಅವರು ಯೋಗ್ಯರಲ್ಲ. ಕೇವಲ ಅದು ಒಂದೇ ವಿಷಯ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಬೇಕಾದಾಗ ಅವರು ಟೈಮ್ ಕೊಡಲ್ಲ. ಈಗ ನಿಮಗೆ ಏನೋ ಮಾತಾಡಬೇಕು ಅವ್ರ ಜೊತೆ, ನಾನು ಬ್ಯುಸಿ ಇದ್ದೀನಿ, ನಾನು ಅಲ್ಲಿದ್ದೀನಿ ಅನ್ನುವ ನೆಪ, ಅದು ಅಷ್ಟೇ. ಎಷ್ಟೇ ಒಂದು ಮನುಷ್ಯ ಬ್ಯುಸಿಯಾಗಿರಲಿ, ಒಂದು 5 ನಿಮಿಷ ಆದರೂ ಅವನಿಗೆ ಟೈಮ್ ಇರಲ್ವಾ? ಖಂಡಿತ ಇರುತ್ತೆ. ಓಕೆ, ಅವರ ವರ್ಕ್ ಅದೇ ಥರ ಆದರೆ ನಿಮ್ಗೆ ಗೊತ್ತಿರುತ್ತೆ ತಾನೇ, ಅವರು ಎಷ್ಟು ಗಂಟೆ ತನಕ ಬ್ಯುಸಿ ಇರ್ತಾರೆ, ಎಷ್ಟು ಗಂಟೆಗೆ ಫ್ರೀ ಅಂತ. ಆ ಟೈಮಲ್ಲೂ ಅವರು ನಿಮಗೆ ಟೈಮ್ ಕೊಡಲ್ಲ. ಅವರ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಾಂದರೆ ಅವರದೇ ಲೋಕದಲ್ಲಿ ಇರ್ತಾರೆ. ಅವರಿಗೆ ಬೇಕಾದಾಗ ನೀವು ಯಾವ ಟೈಮ್ಗೆ ಅವರ ಫೋನ್ ರಿಸೀವ್ ಮಾಡ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ. ಆದರೆ ಅವರು ಆ ಥರ ಇರಲ್ಲ. ಇದು ಎರಡನೇದು. ಮೂರನೇದೇನೆಂದರೆ, ಎಲ್ಲಿಯಾದರೂ ನೀವು ಮೀಟ್ ಆಗಬೇಕು ಅಂತ ಹೇಳುವಾಗ ನೆಪ ಹುಡುಕ್ತಾರೆ. ಇಲ್ಲ, ನನಗೆ ಬರೋಕ್ಕಾಗಲ್ಲ, ನನಗೆ ಹಾಗೆ ಆಗಲ್ಲ, ನನಗೆ ಹೀಗೆ ಆಗಲ್ಲ, ಆ ಥರ ಒಂದು ನೆಪ ಇರುತ್ತೆ. ಇದು 3ನೇ ಪಾಯಿಂಟ್. ಹೀಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನಿಮಗೊಂದು ಕಷ್ಟ ಬರುತ್ತೆ, ಏನಾದರೂ ಒಂದು ಕಷ್ಟ. ಅಂದರೆ ಮನುಷ್ಯರಿಗೆ ಬರದೆ ಪ್ರಾಣಿಗಳಿಗೆ ಬರುವುದಲ್ಲ ಅಲ್ವಾ? ಏನೋ ಒಂದು ಕಷ್ಟ ಬರುತ್ತೆ, ಆಗ ಅವರು ನಿಮಗೆ ಸಾಥ್ ಕೊಡಲ್ಲ. ಈಗ ನಮಗೊಂದು ಏನೋ ಕಷ್ಟ ಇದೆ ಅಂತ ನೀವು ಹೇಳ್ಕೊತೀರಾ, ನಿಮಗೆ ಆಗ ಅವರ ಅವಶ್ಯಕತೆ ಇರುತ್ತೆ. ಆಗ ಅವರು ಏನೋ ನೆಪ ಹೇಳಿ ತಪ್ಪಿಸ್ಕೊಂಡು ಬಿಡ್ತಾರೆ. ಅಂದರೆ ಅವರಿಗೆ ಅದೆಲ್ಲ ಅವಶ್ಯಕತೆಯೇ ಇಲ್ಲ, ಗೊತ್ತಾಯ್ತಾ? ಅವರಿಗೆ ಅದು ಅವಶ್ಯಕತೆಯೇ ಇಲ್ಲ. ಮತ್ತು ಫೋನು ನಿಮಗೆ ಬೇಕಾದಾಗ ಅವರು ಫೋನ್ ರಿಸೀವ್ ಮಾಡಲ್ಲ. ಅವರೊಂದು ನಿಮಗೆ ಹೇಳಿರ್ತಾರೆ, ನೋಡು, ನಾನು ಫೋನ್ ಮಾಡಿದಾಗ ಮಾತ್ರ ನೀನು ಮಾತಾಡಬೇಕು, ಇಲ್ಲಾಂದರೆ ಇಷ್ಟು ಗಂಟೆನೂ ಹೇಳಿರ್ತಾರೆ, ಇಷ್ಟು ಗಂಟೆಗೆ ನಾನು ನಿಮಗೆ ಫೋನ್ ಮಾಡ್ತೀನಿ, ಆ ಟೈಮ್ಗೆ ಮಾತ್ರ ಮಾತಾಡಬೇಕು, ನೀನಾಗಿ ನನಗೆ ಕಾಲ್ ಮಾಡಬಾರ್ದು, ನೀನಾಗಿ ನನಗೆ ಮೆಸೇಜ್ ಮಾಡಬಾರ್ದು ಅಂತ ರೂಲ್ಸ್ ಇರುತ್ತೆ, ಗೊತ್ತಾ? ಅಂಥವರನ್ನೆಲ್ಲ ಯಾವತ್ತೂ ನೀವು ಇಷ್ಟಪಡಲಿಕ್ಕೆ ಹೋಗಬಾರ್ದು. ಅವರು ಹಾಗೆ ಅಂತ ಗೊತ್ತಾದರೆ ಉಂಟಲ್ಲ, ಆ ಕ್ಷಣವೇ ನೀವು ಅವರಿಂದ ದೂರ ಆದರೆ ನಿಮಗೆ ಒಳ್ಳೆಯದು. ಇಲ್ಲಾಂದರೆ ಇದ್ದೇ ಇರುತ್ತೆ ಯಾವಾಗಲೂ ಕಣ್ಣೀರು. ಅಂದರೆ ನೀವು ಮಾತಾಡುವಾಗ ನಿಮಗೆ ಬೇಕಾದಾಗ ಅವರು ಮಾತಾಡಲ್ಲ, ಅರ್ಥ ಆಯ್ತಾ? ಓಕೆ, ನೀವು ಅವರ ಟೈಮ್ಗೋಸ್ಕರನೇ ಕಾಯ್ತಾ ಇರ್ತೀರಂತ ಇಟ್ಕೊಳ್ಳಿ. ಅವರೊಂದು ಎಷ್ಟು ಗಂಟೆಗೆ ಟೈಮ್ಗೆ ಅವರು ನಿಮಗೆ ಫೋನ್ ಮಾಡ್ತಾರೆ ಅಂತ ಏನೋ ಒಂದು ಖುಷಿಯಲ್ಲಿ ಮಾತಾಡಿದರು, ಆಗಲೂ ಅವರು ನಿಮಗೆ ಯಾವಾಗ ನೋಡಿದರೂ ಬೈತಾ ಇರ್ತಾರೆ. ಏನು ನಿಮಗೆ ಅದು ಅರ್ಥ ಆಗಲ್ವಾ, ಇದು ಅರ್ಥ ಆಗಲ್ವಾ ಅಂದರೆ ಅವರು ಹೇಳಿದ್ದು ನೀವು ಕೇಳಬೇಕು. ನಿಮ್ಮದು ಯಾವುದೇ ನೋವಿಗೂ ಅವರ ಕಡೆಯಿಂದ ರೆಸ್ಪಾನ್ಸ್ ಇರಲ್ಲ. ಅವರು ಏನು ಹೇಳ್ತಾರ ಹಾಗೆ ಕೇಳ್ಕೊಂಡಿರಬೇಕು ನೀವು. ಅವರು ಮಾತಾಡುವಾಗ ಮಾತಾಡಬೇಕು, ಅವರು ಬೈಯುವಾಗ ಬೈಸ್ಕೊಳ್ಬೇಕು, ಇಷ್ಟೇ. ಇಲ್ಲಾಂದರೆ ನೀವು ಏನೋ ಒಂದು ಮಾತಾಡಬೇಕಾದ್ರೆ ನಿಮಗೆ ಅರ್ಥ ಆಗೋದಿಲ್ವಾ, ನಾನು ಅಲ್ಲಿರ್ತೀನಿ, ನಾನು ಇಲ್ಲಿರ್ತೀನಿ, ಯಾಕೆ ಫೋನ್ ಮಾಡ್ತೀಯಾ, ಆ ಥರದ್ದೆಲ್ಲ. ಇಂಥವರು ನಿಮಗೆ ಬೇಕಾ? ಇಂಥ ಪ್ರೀತಿ, ಇದನ್ನು ನಾವು ಪ್ರೀತಿ ಅಂತ ಕರೀಬೇಕಾ? ಇಲ್ಲ ಅಲ್ವಾ? ಪ್ರೀತಿ ಅಂದರೆ ಏನು? ನಮಗೆ ಅದು ಖುಷಿ ಕೊಡಬೇಕು. ನೋವು ಕೊಡುವ ಪ್ರೀತಿಗೆ ಅದು ಪ್ರೀತಿ ಅಂತ ಯಾರೂ ಹೇಳಲ್ಲ ಅಲ್ವಾ? ಹಾಗೆ ಜಗಳಕ್ಕೆ ಅವರಿಗೆ ದೊಡ್ಡ ವಿಷಯವೇ ಬೇಡ, ಆಯಿತಾ? ಚಿಕ್ಕ ಚಿಕ್ಕ ವಿಷಯ ಸಾಕು. ಏನೋ ಒಂದು ನೀವು ಫೋನ್ ರಿಸೀವ್ ಮಾಡಲಿಲ್ಲ ಅವ್ರು ಮಾಡಿರುವಾಗ, ಅದು ಒಂದು ಚಿಕ್ಕ ವಿಷಯನ ಇಟ್ಕೊಂಡು ಅವರು ಜಗಳ ಮಾಡ್ತಾರೆ ನಿಮ್ಮ ಜೊತೆ.
ಏನೋ ಒಂದು ಅವ್ರು ಹೇಳ್ತಾರೆ, ನೀವು ಅದನ್ನು ಇಲ್ಲಪ್ಪ ಅದು ನೀವು ಸುಳ್ಳು ಹೇಳೋದು ಅಷ್ಟು ಹೇಳಿದರೂ ಸಾಕು ತಮಾಷೆಯಾಗಿ ಅದನ್ನೊಂದು ದೊಡ್ಡ ರಂಪರಾಮಾಯಣ ಮಾಡ್ತಾರೆ. ನೀನು ಯಾಕೆ ಹಾಗೆ ಹೇಳಿದ್ದೆ, ನಿನಗೆ ನನ್ನ ಮೇಲೆ ಡೌಟು, ಕುಂಬಳಕಾಯಿ ಕಲ್ಲ ಅನ್ನುವಾಗ ಹೆಗಲು ಮುಟ್ಟಿ ನೋಡ್ಕೊತಾರೆ ಇವರು, ಆಯಿತಾ. ಅಷ್ಟೇ ಅಲ್ಲ, ಇವರು ಮುಂಚೆ ನಿಮ್ಮ ಜೊತೆ ತುಂಬಾ ಮಾತಾಡ್ತಿರ್ತಾರೆ ಸ್ಟಾರ್ಟಿಂಗಲ್ಲಿ. ನಂತರ ಏನಾಗುತ್ತೆ ಅಂದರೆ, ನೀವು ಮಾತಾಡಿದ್ರು ಆಯಿತು ನೀನು ಮಲಗು, ನಿನಗೆ ಡ್ಯೂಟಿ ಇದೆ, ಇಲ್ಲ ನಿನಗೆ ಕಾಲೇಜ್ ಇದೆ ಅಲ್ವಾ, ನೀನು ನಿದ್ದೆ ಮಾಡು, ಸಾಕು ಇವತ್ತು ಮಾತಾಡಿದ್ದು, ನಾಳೆ ಮಾತಾಡುವ ಅಂತಾರೆ. ನಿಮಗೆ ಡ್ಯೂಟಿ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ನಿಮಗೆ ಕಾಲೇಜ್ ಇರುತ್ತೆ ಅಂತಲೂ ನಿಮ್ಗೆ ಗೊತ್ತಿರುತ್ತೆ. ನಿಮಗೆ ಮಾತ್ರ ಅವರು ಹೇಳ್ತಾರೆ, ಹಾಗೆ ಬಿಟ್ಟರೆ ಅವರು ನಿದ್ದೆ ಮಾಡಲ್ಲ. ನಿಮಗೆ ಹೇಳೋದು ಸಾಕು ಅಂದರೆ ಅವರಿಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಆ ಕಾರಣದಿಂದ ಅದೊಂದು ನೆಪ. ಇಷ್ಟೆಲ್ಲ ಆಗಿಯೂ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರಾ? ಖಂಡಿತ ಬಿಟ್ಟು ಹೋಗಲ್ಲ, ನಿಮ್ಮ ಜೊತೆನೇ ಇರ್ತಾರೆ ಅವರು. ಅಂದರೆ ನಿಮ್ಮ ಜೊತೆ ಇರುವಂತೆ ನಾಟಕ ಮಾಡ್ತಾರೆ. ಯಾಕೆ ಗೊತ್ತುಂಟಾ, ನಿಮ್ಮಂಥ ಬಕ್ರವರಿಗೆ ಎಲ್ಲೂ ಸಿಗಲ್ಲ ಅಲ್ವಾ. ಅವರು ಏನು ಹೇಳಿದರೂ ಹೇಳ್ಕೊತೀರಾ, ಏನು ಬೈದರೂ ಬೈಸ್ಕೊತೀರಾ, ಅವರ ಟೈಮ್ಗೆ ನೀವು ಕಾಲಲ್ಲಿ ಮಾತಾಡ್ತೀರಾ, ಅವರು ಫ್ರೀ ಇರುವಾಗ ಅವರು ಮೆಸೇಜ್ ಮಾಡುವಾಗ ನೀವು ರಿಪ್ಲೈ ಮಾಡ್ತೀರಾ. ಏನೂ ಅವರಿಗೆ ಸಮಸ್ಯೆ ಆದರೂ ನೀವು ಅವರ ಜೊತೆ ಇರ್ತೀರಾ. ಅಷ್ಟೇ ಅಲ್ಲ, ಅವರ ಕಷ್ಟ ಅವ್ರದ್ದು ಏನು ಹೇಳ್ಕೊಳ್ಳೋಕ್ಕೂ ನೀವೊಂದು ಕಿವಿಯಾಗಿರ್ತೀರ ಅವರಿಗೆ. ಅಂದರೆ ನೀವು ನಿಜ ಪ್ರೀತಿ ಮಾಡ್ತೀರಿ ಕಣ್ರಿ. ಅವರು ನಿಮ್ಮನ್ನು ಖಾಲಿ ಅವರ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇಂಥ ಪ್ರೀತಿ ನಿಮಗೆ ಬೇಕಾ? ಖಂಡಿತ ಬೇಡ. ಅವರು ಬಿಟ್ಟು ಹೋಗಲಿಲ್ಲ ಅಂದರೆ ಏನು, ನಿಮ್ಗೆ ಅರ್ಥ ಆಗುತ್ತೆ ತಾನೇ, ಯಾಕೆ ಅಲ್ಲೇ ಇರ್ತೀರಾ? ಅಂಥ ಪ್ರೀತಿಯನ್ನು ಬಿಟ್ಟು ಬರ್ಬೋದಲ್ವಾ? ನಿಮಗೋಸ್ಕರ ಒಂದು ನಿಮ್ಮನ್ನು ಒಳ್ಳೆ ಅರ್ಥ ಮಾಡಿಕೊಳ್ಳುವ ಒಂದು ಪ್ರೀತಿ ಮುಂದೆ ಸಿಗ್ಬೋದಲ್ವಾ? ಇಂತಹ ಪ್ರೀತಿಯಲ್ಲಿ ಯಾವತ್ತೂ ಇರೋದು ನೋವೇ, ಅಲ್ಲಿ ಏನೂ ಖುಷಿ ಇರಲ್ಲ. ನಿಮ್ಮ ಖುಷಿಗೆ ಅಲ್ಲಿ ಬೆಲೆನೂ ಇರಲ್ಲ. ಹಾಗೆ ನೀವು ಸ್ವಲ್ಪ ಎನ್ನೆಯಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದ್ರಿ ಅಂತ ತಿಳ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಜೊತೆನೂ ಎಲ್ಲಿಯಾದರೂ ಒಂದು ಹೋದ್ರಿ, ಆಗ ಅವರಿಗೆ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ. ನೀನು ಯಾಕೆ ಅವ್ರ ಜೊತೆ ಹೋಗಿದ್ದೀಯಾ, ಯಾಕೆ ಹೋಗ್ತೀಯಾ, ನೀನು ಆ ಥರ ಎಲ್ಲ ಹೋಗಬಾರ್ದು, ಅದು ಅವರು ಹೇಳ್ತಾರೆ. ಅವರು ಮಾತ್ರ ಯಾರ ಜೊತೆನೂ ಹೋಗ್ಬೋದು, ಯಾರ ಜೊತೆನೂ ಮಾತಾಡ್ಬೋದು. ಇಲ್ಲ ನೀವು ಯಾರ ಜೊತೆ ಆದರೂ ಮಾತಾಡ್ತೀರ ಅಂತ ಇಟ್ಕೊಳ್ಳಿ, ನೀನು ಅವನ ಜೊತೆ ಮಾತಾಡಬೇಡ, ಇಲ್ಲದೆ ನೀನು ಅವಳ ಜೊತೆ ಮಾತಾಡಬೇಡ. ನೀನು ಯಾಕೆ ಮಾತಾಡ್ತೀಯ, ಎಂತ ಇದೆ ಎಲ್ಲ ಸಂಶಯನೂ ಪಡ್ತಾರೆ. ಆದರೆ ಅವರು ಎಲ್ಲರ ಜೊತೆ ಮಾತಾಡ್ತಾ ಎಲ್ಲರ ಜೊತೆ ತಿರುಗಾಡ್ತಾ ಅವ್ರು ಮಾತ್ರ ಖುಷಿಯಾಗಿರ್ತಾರೆ. ನೀವಾಗ ಎನಿಸ್ಬೋದು, ಇಲ್ಲ ಅವ್ರು ನಮ್ಮನ್ನು ತುಂಬ ಕೇರಿಂಗ್ ಮಾಡ್ತಾರೆ, ಆ ಕಾರಣಕ್ಕೋಸ್ಕರ ಹಾಗೆ ಹೇಳ್ತಾರೆ ಅಂತ. ಖಂಡಿತ ಇಲ್ಲ. ನೀವು ನೋಡಿ, ನಿಜ ಪ್ರೀತಿ ಅಂದರೆ ಏನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಅಂದರೆ ಇಂಥವರ ಜೊತೆ ಯಾವತ್ತೂ ನೀವು ಪ್ರೀತಿಯಲ್ಲಿ ಇರಬೇಡಿ. ಇದೆಲ್ಲ ಅವರು ಅವರ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾರೆ ನಿಮ್ಮನ್ನು. ಇಷ್ಟೇ ಬಿಟ್ಟರೆ ಇಲ್ಲಿ ಏನಿಲ್ಲ. ಇಲ್ಲಿ ಒಂದಾದರೂ ನಿಮ್ಮ ಖುಷಿ ಪ್ರಕಾರ ಒಂದು ವಿಷಯನೇ ಇಲ್ಲಿ ನಡೀತಾ ಇರಲ್ಲ. ಆದರೂ ಅವರು ನಿಮ್ಮ ಜೊತೆ ಇರೋದು ಇಷ್ಟಕ್ಕೆ, ಅವರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಬಳಸ್ಕೊತಿದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಇನ್ನೂ ನೋಡ್ತಾ ಇಲ್ಲ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಇಂತಹ ಮೋಸದ ಪ್ರೀತಿಗೆ ಯಾರು ಸಹ ಬಲಿಯಾಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.